ಹಾಯ್ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ನಾವು ಟೇಸ್ಟಿ ಮತ್ತು ಈಸಿ ವೆಜ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಏನೇನು ತರಕಾರಿ ಬೇಕು ಅಂದರೆ ಬೀನ್ಸ್, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಮತ್ತು ಪುದೀನ. ಈಗ ನಾನು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಮತ್ತು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಆಯಿಲ್ ಹಾಕ್ಕೊಬೇಕು. ಆಯಿಲ್ ಹಾಕಿ ನೆಕ್ಸ್ಟು ನಾವು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಎರಡನ್ನು ಹಾಕ್ಕೊತಿದ್ದೀವಿ. ಮತ್ತು ಪಲಾವ್ ಎಲೆ ನೀವು ಇದ್ದರೆ ಯೂಸ್ ಮಾಡ್ಬೋದು, ಟೇಸ್ಟು ಚೆನ್ನಾಗಿ ಬರುತ್ತೆ ಪಲಾವ್ ಎಲೆದು ಪಲಾವ್ ತಿಂದಾಗ. ಸೊ ಅದಕ್ಕೆ ನಾನು ಪಲಾವ್ ಎಲೆನೂ ಕೂಡ ಹಾಕ್ಕೊತಿದ್ದೀನಿ. ಮತ್ತು ನಾವು ಹಚ್ಚಿಟ್ಕೊಂಡಿದ್ದಂಥ ತರಕಾರಿ ಈರುಳ್ಳಿ ಹಾಕ್ಕೊತಿದ್ದೀನಿ. ಈರುಳ್ಳಿ ಅದು ನೀಟಾಗಿ ಗೋಲ್ಡನ್ ಎಲ್ಲೋ ಬರೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಬೇಕು. ಆ್ಯಂಡ್ ಇದಕ್ಕೆ ಪುದೀನ ಸೊಪ್ಪು ಬಂದುಬಿಟ್ಟು ಆಪ್ಷನಲ್ಲು, ಅದ್ರ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಅಂತ ನಾವು ಪುದೀನ ಯೂಸ್ ಮಾಡ್ತಿದ್ದೀವಿ, ಇಲ್ಲಾಂದರೂ ಪರವಾಗಿಲ್ಲ. ಮತ್ತು ನಾನು ಆಲ್ರೆಡಿ ರುಬ್ಕೊಂಡಿದ್ದಂತಹ ಪೇಸ್ಟ್ ಇತ್ತಲ್ಲ, ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದನ್ನು ಹಾಕಿ ನೀಟಾಗಿ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ನಾವೀಗ ಮಿಕ್ಸ್ ಮಾಡ್ತಿದ್ದೀನಿ. ಇದನ್ನು ಈಸಿಯಾಗಿ ನೀವು ಮನೇಲಿ ಮಾಡ್ಕೋಬೋದು, ಬ್ಯಾಚುಲರ್ಸ್ ಆಗಿದ್ದರೆ ಅದು ನೀವು ಕೂಡ ಮಾಡ್ಕೋಬೋದು. ನೆಕ್ಸ್ಟು ತರಕಾರಿಗಳು, ಬೀನ್ಸು, ಕ್ಯಾರೆಟು, ನಾವೇನೇನು ಆಗಲೇ ತೋರಿಸಿದ್ವಿ ವಿಡಿಯೋದಲ್ಲಿ, ಎಲ್ಲ ತರಕಾರಿಗಳನ್ನು ಹಾಕೋಣ. ಬೀನ್ಸ್, ಕ್ಯಾರೆಟು ಮತ್ತು ಪುದೀನ ನಾನು ಹೇಳಿದಾಗೆ ಆಪ್ಷನಲ್ಲು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಈಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲ ತರಕಾರಿ ಮಿಕ್ಸ್ ಆಗಬೇಕು, ಮಿಕ್ಸ್ ಮಾಡೋಣ. ನೆಕ್ಸ್ಟು ನಾನು 1 ಕಪ್ ರೈಸ್ ತೊಗೊಂಡಿದ್ದೇನೆ. ಈಗ ರೈಸ್ ಜೊತೆ ಅದನ್ನು ಮಿಕ್ಸ್ ಮಾಡಬೇಕು. ಆ್ಯಂಡ್ ಮಸಾಲೆಸ್ ಬಂದು ನೀವು ಏನು ಮಸಾಲೆ ಹಾಕ್ಕೊತಿದ್ದೀನಿ ನಾನಿಲ್ಲಿ ಅಂತಂದರೆ, ಫಸ್ಟು ಕೊರಿಯಂಡರ್ ಪೌಡರ್ನ ಹಾಕ್ಕೊತಿದ್ದೀನಿ. ಅದಾದಮೇಲೆ ಚಕ್ಕೆ ಲವಂಗ ಪುಡಿ ಆ್ಯಂಡ್ ಸಾಂಬಾರು ಪೌಡರ್. ಈಗ ಮತ್ತೆ ನಾವು ಎಲ್ಲ ಮಸಾಲೆ ಜೊತೆ ರೈಸ್ ಮತ್ತು ತರಕಾರಿನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಿರ್ಬೋದು ನಾನು ಮಿಕ್ಸ್ ಮಾಡ್ತಿದ್ದೀನಿ. ಮತ್ತು ಸಾಲ್ಟ್ ಹಾಕಬೇಕು. ನಾವು ಇಲ್ಲಿ ಉಪ್ಪಿನ ಹರಡನ್ನು ಆ್ಯಡ್ ಮಾಡಿದ್ದೀನಿ. 1 ಕಪ್ ರೈಸ್ಗೆ 2 ಕಪ್ ವಾಟರ್ ಹಾಕೋಬೇಕಲ್ವ. ಸೊ ನಾನೀಗ 2 ಕಪ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಇದಕ್ಕೆ ತುಪ್ಪ 1 ಸ್ಪೂನಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಇದು ಆಲ್ಸೋ ಆಪ್ಷನಲ್ಲು. ನಿಮಗೆ ತುಪ್ಪ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ ಅಂತ ನಾನು ಹಾಕ್ಕೊತಿರೋದು. ನೀವು ಇಲ್ಲಾಂದರೆ ಹಾಕ್ಕೊಳ್ದೇನೂ ಕೂಡ ಇರ್ಬೋದು. ಮತ್ತು ಗ್ರೀನ್ ಪೀಸ್ ನಾನು ನೈಟೇ ಇದನ್ನು ನೆನೆಸಿ ಇಟ್ಟಿದ್ದೆ, ಬಟಾಣಿನ. ಸೊ ಬಟಾಣಿನ ಆ್ಯಡ್ ಮಾಡ್ಕೊಳ್ಳೋಣ. ಬಟಾಣಿ ಹಾಕಿದ್ರೂ ಅಷ್ಟೇ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ನೀಟಾಗಿ ಇದನ್ನು ಎಲ್ಲ ಹಾಕಿದ್ದೀವಿ, ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇವಾಗ. ಈಗ ಮಿಕ್ಸ್ ಮಾಡಿ 2 ಕೂಗ್ಸಿದ್ರೆ ಪಲಾವ್ ರೆಡಿ ಆಗಿದೆ. ಇವಾಗ ಹೀಗೆ ಕಾಣಿಸಿದೆ ಪಲಾವ್. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದೇ ಥರ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.